ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಝೋನ್ ಮೀಡಿಯಾ. ಈ ಸಲದ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತು ಅವರು ಆಗಿದ್ದಾರೆ. ಕೇವಲ 4ನೇ ತರಗತಿ ಕಲಿತು ಕುರಿ ಮೇಯಿಸುತ್ತಿದ್ದ ಹನುಮಂತು ಅವರು ಬಿಗ್ ಬಾಸ್ನಲ್ಲಿ ಘಟಾನುಘಟಿಗಳ ನಡುವೆ ಸ್ಪರ್ಧಿಸಿ ಅತ್ಯಧಿಕ ವೋಟ್ಗಳಿಂದ ಗೆಲ್ಲಲು ಕಾರಣಗಳೇನು? ಬನ್ನಿ ಅವರ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಅನಾಲಿಸಿಸ್ ಮಾಡುವ. ಅದಕ್ಕಿಂತ ಮೊದಲು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹನುಮಂತು ಅವರು ಬಿಗ್ ಬಾಸ್ಗೆ ಬಂದದ್ದು ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ. ಹನುಮಂತು ಎಲ್ಲರಿಗೂ ಇಷ್ಟವಾಗಲು ಮೊದಲ ಕಾರಣ ಅವರ ಮುಗ್ಧತೆ ಮತ್ತು ಸರಳತೆ. ಅವರು ನೋಡುವಷ್ಟು ಮುಗ್ಧನಾಗಿಲ್ಲದಿದ್ದರೂ ಅವರಲ್ಲಿ ಮುಗ್ಧತೆ ಅಂತೂ ಖಂಡಿತ ಇತ್ತು. ಇನ್ನೊಂದು ಸರಳತೆ. ಅವರು ಸಾಧಾರಣವಾಗಿ ಪಂಚೆಯನ್ನು ಉಡುತ್ತಿದ್ದರು. ಅಲ್ಲದೆ ಹೊಸ ವರ್ಷದ ಒಂದು ವೀಕೆಂಡ್ನಲ್ಲಿ ಸುದೀಪ್ ಅವರು ಕಂಟೆಸ್ಟೆಂಟ್ಗಳಿಗೆ ಒಂದು ಟಾಸ್ಕ್ ಕೊಡುತ್ತಾರೆ. ಅದೇನೆಂದರೆ ತಮ್ಮಲ್ಲಿರೋ ಒಂದು ಅಮೂಲ್ಯವಾದ ವಸ್ತುವನ್ನು ತಮಗಿಷ್ಟವಾದವರಿಗೆ ಗಿಫ್ಟ್ ರೂಪದಲ್ಲಿ ನೀಡಬೇಕು ಎಂದು. ಆಗ ಹನುಮಂತು ಅವರು ಸುದೀಪ್ ಅವರು ತಮಗೆ ಕೊಟ್ಟಿದ್ದ ಹೊಸ ಬಟ್ಟೆಯನ್ನೇ ಧನರಾಜ್ ಅವರಿಗೆ ಗಿಫ್ಟಾಗಿ ನೀಡುತ್ತಾರೆ. ಅಲ್ಲದೆ ಹನುಮಂತು ಅವರು ಯಾರನ್ನು ಕೂಡ ಹೀಯಾಳಿಸಿ ಮಾತನಾಡುತ್ತಿರಲಿಲ್ಲ. ಇನ್ನು ಸುದೀಪ್ ಅವರಿಂದ ಅತ್ಯಂತ ಕಡಿಮೆ ಬಯಸಿಕೊಂಡವರಲ್ಲಿ ಹನುಮಂತು ಅವರು ಒಬ್ಬರು. ಇನ್ನು ಹನುಮಂತು ಮತ್ತು ಧನರಾಜ್ ಅವರ ಜೋಡಿ ಜನರನ್ನು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿತು. ಅವರು ಮಾಡುತ್ತಿದ್ದ ತಮಾಷೆಗಳು ಜನರಿಗೆ ಇಷ್ಟವಾಗುತ್ತಿದ್ದವು. ಅಲ್ಲದೆ ಆಟ ಅಂತ ಬಂದಾಗ ಅವರಿಬ್ಬರು ತಮ್ಮ ಗೆಳೆತನವನ್ನು ಮಧ್ಯೆ ತರುತ್ತಿರಲಿಲ್ಲ. ಇಬ್ಬರು ಒಬ್ಬರಿಗೊಬ್ಬರು ನಾಮಿನೇಟ್ ಕೂಡ ಮಾಡುತ್ತಿದ್ದರು. ಇನ್ನು ಬಿಗ್ ಬಾಸ್ ಮನೆ ಮೌನವಾಗಿದ್ದಾಗ ಹನುಮಂತು ಅವರು ತಮ್ಮ ಹಾಡಿನ ಮೂಲಕ ಮನೆಗೆ ಕಳೆಯನ್ನು ತರುತ್ತಿದ್ದರು. ಇನ್ನು ಹನುಮಂತು ಅವರು ಮೊದಲಿನಿಂದ ಕೊನೆಯವರೆಗೂ ಕನ್ಸಿಸ್ಟೆಂಟ್ ಆಗಿದ್ದರು. ಎಲ್ಲೂ ಕೂಡ ಇವನ್ ಕಲಪೆ ಕೊಟ್ಟರೂ ಕುಗ್ಗದೆ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿದರು. ಅಲ್ಲಲ್ಲಿ ತಲೆ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದರೂ ಕೂಡ ಅವರ ಮೈಂಡ್ ಯಾವಾಗಲೂ ಓಪನ್ ಆಗಿ ಇರುತ್ತಿತ್ತು. ಇನ್ನು ಒಂದು ಟಾಸ್ಕ್ನಲ್ಲಿ ಭವ್ಯ ಅವರು ಹನುಮಂತ ಅವರ ಮೇಲೆ ಕೈ ಮಾಡುತ್ತಾರೆ. ನಂತರ ಕ್ಷಮೆ ಕೂಡ ಕೇಳುತ್ತಾರೆ. ಅದಾದ ನಂತರ ಆಗ ಕ್ಯಾಪ್ಟನ್ ಆಗಿದ್ದ ಹನುಮಂತ ಅವರಿಗೆ ಬಿಗ್ ಬಾಸ್ ಒಂದು ಅಧಿಕಾರವನ್ನು ನೀಡುತ್ತಾರೆ. ಅದೇನೆಂದರೆ ಹನುಮಂತ ಅವರು ಒಬ್ಬ ಅಭ್ಯರ್ಥಿ ಹೆಸರನ್ನು ಸೂಚಿಸಬೇಕು. ಆಗ ಹೆಸರು ಸೂಚಿಸಿದ ಅಭ್ಯರ್ಥಿಗೆ ತಮ್ಮ ಎದುರಾಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರ ಸಿಗುತ್ತದೆ. ಆಗ ಹನುಮಂತ ಅವರು ಹಿಂದಿನ ಯಾವುದೇ ಘಟನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಭವ್ಯ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಅಧಿಕಾರವನ್ನು ನೀಡುತ್ತಾರೆ. ಇದು ಹನುಮಂತ ಅವರ ಹೃದಯ ವೈಶಾಲ್ಯತೆಯನ್ನು ಕನ್ನಡಿಗರಿಗೆ ಪರಿಚಯಿಸಿತು. ಇನ್ನು ಹನುಮಂತ ಅವರು ಉತ್ತರ ಕರ್ನಾಟಕದಿಂದ ಬಂದವರಾದ್ದರಿಂದ ಅವರಿಗೆ ಉತ್ತರ ಕರ್ನಾಟಕದ ಜನರ ದೊಡ್ಡ ಬೆಂಬಲವೇ ಇತ್ತು. ಉತ್ತರ ಕರ್ನಾಟಕದ ಜನರೆಂದರೆ ಹಾಗೆ, ಅವರು ಒಮ್ಮೆ ಒಬ್ಬರನ್ನು ಇಷ್ಟಪಟ್ಟರೆಂದರೆ ಮತ್ತೆ ಕೈ ಬಿಡುವ ಮಾತೇ ಇಲ್ಲ. ಇದು ಹನುಮಂತುವಿಗೆ ಪ್ಲಸ್ ಆಯಿತು. ಇನ್ನು ಬಿಗ್ ಬಾಸ್ ಮನೆಗೆ ಅವರ ಮನೆಯವರು ಬಂದಾಗ ತಾಯಿ ಹನುಮಂತುವಿಗೆ ಸಾಲ ತೀರಿಸಲು ಹಣವಿಲ್ಲ ಎಂದು ಹೇಳುತ್ತಾರೆ. ಇದು ಹನುಮಂತನ ಬಡತನ ಇನ್ನೂ ಹಾಗೆ ಇರುವುದನ್ನು ಜನರಿಗೆ ತೋರಿಸಿತು. ಇನ್ನು ಹನುಮಂತ ಅವರು ಹಲವು ಶೋಗಳಲ್ಲಿ ಭಾಗವಹಿಸಿದರೂ ಕೂಡ ರನ್ನರ್ ಅಪ್ ಆಗಿದ್ದಾರೆ ಹೊರತು ವಿನ್ನರ್ ಆಗಿರಲಿಲ್ಲ. ಇದು ಕೂಡ ಹನುಮಂತು ಅವರ ಬೆಂಬಲಕ್ಕೆ ಕಾರಣವಾಯಿತು. ಒಟ್ಟಾರೆಯಾಗಿ ಹನುಮಂತು ಅವರ ವ್ಯಕ್ತಿತ್ವ ಅವರನ್ನು ಗೆಲ್ಲಿಸಿತು. ಈ ಎಲ್ಲ ಕಾರಣಗಳಿಂದ ಹನುಮಂತು ಅವರು ಬಿಗ್ ಬಾಸ್ ಸೀಸನ್ 11ರ ವಿಜೇತರಾದರು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ. ಧನ್ಯವಾದಗಳು.